ಹಾಯ್ ಫ್ರೆಂಡ್ಸ್, CSS 0 to Hero Kaliyona ಕೋರ್ಸ್ಗೆ ಸ್ವಾಗತ. ನಾವು ನಮ್ಮ HTML ಎಲಿಮೆಂಟ್ಸ್ಗೆ ಸ್ಟೈಲ್ಸ್ನ ಆಡ್ ಮಾಡಬೇಕು ಅಂದ್ರೆ CSS ಅಲ್ಲಿ ಸೆಲೆಕ್ಟರ್ಸ್ನ ಉಪಯೋಗಿಸಬೇಕು. ಈ ಸೆಲೆಕ್ಟರ್ಸ್ ಅಲ್ಲಿ ಎಷ್ಟು ರೀತಿ ಇದೆ ಮತ್ತೆ ಅದನ್ನ ಯಾವ ರೀತಿ ಉಪಯೋಗಿಸೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ CSS ಅಲ್ಲಿ ಸೆಲೆಕ್ಟರ್ಸ್ ಅಂದ್ರೆ ಏನು ಅಂತ ನೋಡೋಣ. CSS selectors are used to identify the HTML element. ನಾವು ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಸ್ಟೈಲ್ಸ್ ನ ಯೂಸ್ ಮಾಡಿದಾಗ ಯಾವ ಎಲಿಮೆಂಟ್ಗೆ ಆ ಸ್ಟೈಲ್ ಅಪ್ಲೈ ಆಗಬೇಕು ಅಂತ ಹೇಳೋದಕ್ಕೆ ಈ CSS selectors ನ ಉಪಯೋಗಿಸ್ತೀವಿ. CSS selectors ಅಲ್ಲಿ 3 ಇಂಪಾರ್ಟೆಂಟ್ ಟೈಪ್ಸ್ ಇದೆ. ಮೊದಲನೇದು ಎಲಿಮೆಂಟ್ ಸೆಲೆಕ್ಟರ್, ಎರಡನೇದು ID ಸೆಲೆಕ್ಟರ್, ಮೂರನೇದು ಕ್ಲಾಸ್ ಸೆಲೆಕ್ಟರ್. ಈ ಎಲಿಮೆಂಟ್ ಸೆಲೆಕ್ಟರ್ ಅಂದ್ರೆ ಏನು? ಇಟ್ ಸೆಲೆಕ್ಟ್ಸ್ ದ HTML ಎಲಿಮೆಂಟ್ ಬೇಸ್ಡ್ ಆನ್ ದ ನೇಮ್. ಇವಾಗ ನಾವು HTML ಎಲಿಮೆಂಟ್ ನೇಮ್ ನ ಬೇಸ್ ಮಾಡಿಕೊಂಡು ಆ ಸ್ಟೈಲ್ಸ್ ನ ಅಪ್ಲೈ ಮಾಡೋದಕ್ಕೆ ಎಲಿಮೆಂಟ್ ಸೆಲೆಕ್ಟರ್ ನ ಉಪಯೋಗಿಸ್ತೀವಿ. ಎಕ್ಸಾಂಪಲ್ ನೋಡ್ಬೇಕು ಅಂದ್ರೆ ಈಗ HTML ಟ್ಯಾಗ್ P ಟ್ಯಾಗ್ ಉಪಯೋಗಿಸ್ತೀನಿ ಅಂತ ಅನ್ಕೊಳ್ಳಿ. ಇಲ್ಲಿ ಒಂದು ಪ್ಯಾರಾಗ್ರಾಫ್ ನ ಡಿಫೈನ್ ಮಾಡ್ತೀನಿ, ಹಲೋ ವರ್ಲ್ಡ್ ಅಂತ. ಅದಕ್ಕೆ ನಾನು CSS ಅಂದ್ರೆ ಸ್ಟೈಲ್ಸ್ ನ ಅಪ್ಲೈ ಮಾಡಬೇಕು ಅಂದ್ರೆ ಆ ಎಲಿಮೆಂಟ್ ನೇಮ್ ನ ಡೈರೆಕ್ಟ್ ಆಗಿ ಉಪಯೋಗಿಸಬಹುದು, P ಅಂತ. ಫ್ಲವರ್ ಬ್ರೇಸಸ್ ಒಳಗಡೆ ನಾವು ಸ್ಟೈಲ್ಸ್ ನ ಡಿಕ್ಲೇರ್ ಮಾಡಬಹುದು. ಇದು ಎಲಿಮೆಂಟ್ ಸೆಲೆಕ್ಟರ್ ಅಂದ್ರೆ HTML ಎಲಿಮೆಂಟ್ ಬೇಸಿಸ್ ಮೇಲೆ ಇರತ್ತೆ. ನೆಕ್ಸ್ಟ್ ID ಸೆಲೆಕ್ಟರ್. ಇಟ್ ಸೆಲೆಕ್ಟ್ಸ್ ದ HTML ಎಲಿಮೆಂಟ್ ಬೇಸ್ಡ್ ಆನ್ ದ ID ಆಟ್ರಿಬ್ಯೂಟ್. ಆ ಹೆಸರೇ ಹೇಳ್ತಾ ಇರೋ ಹಾಗೆ ID ಆಟ್ರಿಬ್ಯೂಟ್ ಬೇಸಿಸ್ ಮೇಲೆ ನಾವು ಸ್ಟೈಲ್ಸ್ ನ ಅಪ್ಲೈ ಮಾಡೋದಕ್ಕೆ ID ಸೆಲೆಕ್ಟರ್ ನ ಉಪಯೋಗಿಸ್ತೀವಿ. ID ಶುಡ್ ಬಿ ಯೂನಿಕ್. ನಿಮ್ಮ HTML ಅಲ್ಲಿ ಎಷ್ಟೊಂದು ಎಲಿಮೆಂಟ್ಸ್ ಇರಬಹುದು, ಆದ್ರೆ ಎಲ್ಲದಕ್ಕೂ ನಾವು ID ಏನ್ ಡಿಫೈನ್ ಮಾಡ್ತೀವಿ ಅದು ಯೂನಿಕ್ ಆಗಿ ಇರಬೇಕು. ಯೂಸ್ ಹ್ಯಾಶ್ ಕ್ಯಾರೆಕ್ಟರ್ ಟು ಸೆಲೆಕ್ಟ್ ಅನ್ ಎಲಿಮೆಂಟ್ ವಿತ್ ದ ID. ಸೊ ನಾವು ID ಸೆಲೆಕ್ಟರ್ ನ ಉಪಯೋಗಿಸಬೇಕು ಅಂದ್ರೆ ನಮ್ಮ CSS ಅಲ್ಲಿ ನಾವು ಅದನ್ನ ಹ್ಯಾಶ್ ಕ್ಯಾರೆಕ್ಟರ್ ಯೂಸ್ ಮಾಡಿಕೊಂಡು ಡಿಫೈನ್ ಮಾಡಬೇಕು. ಒಂದು ಎಕ್ಸಾಂಪಲ್ ನೋಡ್ಬೇಕು ಅಂದ್ರೆ P ಟ್ಯಾಗ್ಗೆ ಒಂದು ID ಡಿಫೈನ್ ಮಾಡಿದ್ದೀನಿ, ಹಲೋ ಅಂತ. ಅದಕ್ಕೆ CSS ಅಪ್ಲೈ ಮಾಡಬೇಕು ಅಂದ್ರೆ ಈ ತರ ಹ್ಯಾಶ್ ಹಲೋ ಅಂತ ನಾವು ಕೊಡ್ಬೇಕು. ನೆಕ್ಸ್ಟ್ ಕ್ಲಾಸ್ ಸೆಲೆಕ್ಟರ್ selects the HTML element based on the class attribute. ಇದು ಕ್ಲಾಸ್ ಅಟ್ರಿಬ್ಯೂಟ್ ಬೇಸಿಸ್ ಮೇಲೆ ಸ್ಟೈಲ್ಸ್ ನ ಕೊಡತ್ತೆ. ಯೂಸ್ ಡಾಟ್ ಟು ಸೆಲೆಕ್ಟ್ ದ ಎಲಿಮೆಂಟ್ ಬೇಸ್ಡ್ ಆನ್ ದ ಕ್ಲಾಸ್. ನಾವು ID ಸೆಲೆಕ್ಟರ್ ನ ಉಪಯೋಗಿಸಬೇಕು ಅಂದ್ರೆ ಹ್ಯಾಶ್ ಕ್ಯಾರೆಕ್ಟರ್ ನ ಉಪಯೋಗಿಸಿದ್ವಿ, ಅದೇ ಕ್ಲಾಸ್ ಸೆಲೆಕ್ಟರ್ ನ ಉಪಯೋಗಿಸಬೇಕು ಅಂದ್ರೆ ಡಾಟ್ ಆಪರೇಟರ್ ನ ಉಪಯೋಗಿಸಬೇಕು. ಎಕ್ಸಾಂಪಲ್ P ಕ್ಲಾಸ್ ಈಕ್ವಲ್ಸ್ ಮೈ ಸ್ಟೈಲ್. ಅಲ್ಲಿ ನಾನು ಕ್ಲಾಸ್ ಅಟ್ರಿಬ್ಯೂಟ್ ಒಂದು ಕೊಡ್ತಾ ಇದ್ದೀನಿ, ಹೆಸರು ಮೈ ಸ್ಟೈಲ್ ಅಂತ. CSS ಅಲ್ಲಿ ಡಾಟ್ ಮೈ ಸ್ಟೈಲ್ ಅಂತ ಉಪಯೋಗಿಸಿದ್ರೆ ಈ ತರ ಬರತ್ತೆ. ಇದೆಲ್ಲಾನು ಒಂದು ಎಕ್ಸಾಂಪಲ್ ಮೂಲಕ ನೋಡೋಣವಾ. ಇಲ್ಲಿ HTML ಫೈಲ್ ಅಲ್ಲಿ ನಾನು ಫಸ್ಟ್ ಒಂದು HTML ಟ್ಯಾಗ್ ನ ಡಿಫೈನ್ ಮಾಡ್ತೀನಿ. ಇಲ್ಲಿ ಹೆಡ್ ಮತ್ತೆ ಬಾಡಿ ಸೆಕ್ಷನ್ ನ ಡಿಫೈನ್ ಮಾಡ್ಕೊಳ್ಳೋಣ. ಈ ಬಾಡಿ ಸೆಕ್ಷನ್ ಒಳಗಡೆ ನಾನೊಂದು P ಟ್ಯಾಗ್ ನ ಡಿಫೈನ್ ಮಾಡ್ತೀನಿ. ಫಸ್ಟ್ ವೆಲ್ಕಮ್ ಟು ಕಲಿಯೋಣ ಅಂತ ಕೊಡ್ತೀನಿ. ಈ P ಟ್ಯಾಗ್ ಅಲ್ಲಿ ನಾನು ಸ್ಟೈಲ್ಸ್ ನ ಡಿಫೈನ್ ಮಾಡೋದಕ್ಕೆ ಅಂದ್ರೆ ಎಲಿಮೆಂಟ್ ಸೆಲೆಕ್ಟರ್ ನ ಯೂಸ್ ಮಾಡಿಕೊಂಡು ಸ್ಟೈಲ್ಸ್ ನ ಡಿಫೈನ್ ಮಾಡೋದಕ್ಕೆ ನನ್ನ CSS ಫೈಲ್ ಅಲ್ಲಿ ಡೈರೆಕ್ಟ್ ಆಗಿ ಆ ಎಲಿಮೆಂಟ್ ಹೆಸರನ್ನ ಕೊಡ್ತೀನಿ. ಸೊ ಕಲರ್ ಈಕ್ವಲ್ಸ್ ಗ್ರೀನ್, ಫಾಂಟ್ ಸೈಜ್ ಈಕ್ವಲ್ಸ್ 24 ಪಾಯಿಂಟ್ಸ್ ಅಂತ ಕೊಡ್ತೀನಿ. ಸೊ ನೋಡಿ ದೊಡ್ಡದಾಗೆ ಬಂತು ಮತ್ತೆ ಫಾಂಟ್ ಕಲರ್ ಗ್ರೀನ್ ಆಗಿದೆ. ಸೊ ಇಲ್ಲಿ ನಾನು ಎಲಿಮೆಂಟ್ ಸೆಲೆಕ್ಟರ್ ನ ಉಪಯೋಗಿಸ್ಕೊಂಡು ಸ್ಟೈಲ್ಸ್ ನ ಕೊಟ್ಟಿದ್ದೀನಿ. ಈಗ ನೆಕ್ಸ್ಟ್ ನಾನು ಒಂದು ಕ್ಲಾಸ್ ಸೆಲೆಕ್ಟರ್ ಅಥವಾ ID ಸೆಲೆಕ್ಟರ್ ನ ಉಪಯೋಗಿಸೋಣ.
ಇಲ್ಲಿ ಮತ್ತೆ p ಟ್ಯಾಗ್ ನ ಯೂಸ್ ಮಾಡೋಣ. CSS 0 to hero. ಇಲ್ಲಿ ಈ p ಗೆ ಒಂದು ID ಕೊಡ್ತೀನಿ, ಟೈಟಲ್ ಅಂತ. ಈ ID ಸೆಲೆಕ್ಟರ್ ಉಪಯೋಗಿಸಬೇಕು ಅಂದ್ರೆ ನಾವು ಆಶ್ ಕ್ಯಾರೆಕ್ಟರ್ ನ ಉಪಯೋಗಿಸಬೇಕು. ಟೈಟಲ್ ಕಲರ್ ಬ್ಲೂ, ಫಾಂಟ್ ಸೈಜ್ 20 ಪಾಯಿಂಟ್ಸ್ ಅಂತ ಕೊಡ್ತೀನಿ. ಈಗ ನೀವು ನೋಡಿದ್ರೆ ಇಲ್ಲಿ ನಿಮ್ಗೆ ಸೈಜ್ ಚೇಂಜ್ ಆಯ್ತು ಮತ್ತೆ ಕಲರ್ ಕೂಡ ಚೇಂಜ್ ಆಯ್ತು. ಸೊ ಇದು ID ಸೆಲೆಕ್ಟರ್ ಯೂಸ್ ಮಾಡ್ಕೊಂಡಾಗ ಸಿಗೋಂತ ಔಟ್ಪುಟ್. ನೆಕ್ಸ್ಟ್ ಕ್ಲಾಸ್ ಸೆಲೆಕ್ಟರ್. ಮತ್ತೆ ಒಂದು p ಟ್ಯಾಗ್ ಕೊಟ್ಬಿಟ್ಟು ದಿಸ್ ವಿಡಿಯೋ ಎಕ್ಸ್ಪ್ಲೇನ್ಸ್ CSS Selectors ಅಂತ ಕೊಡ್ತೀನಿ. ಇಲ್ಲಿ ನಾನು ಕ್ಲಾಸ್ ಅಟ್ರಿಬ್ಯೂಟ್ ಉಪಯೋಗಿಸ್ತೀನಿ. ಕ್ಲಾಸ್ ಈಕ್ವಲ್ಸ್ ಮೈ ಸ್ಟೈಲ್ಸ್ ಅಂತ ಕೊಡ್ತೀನಿ. ಈಗ ಕ್ಲಾಸ್ ಸೆಲೆಕ್ಟರ್ ಉಪಯೋಗಿಸ್ಬೇಕು ಅಂದ್ರೆ ನಾವು ಡಾಟ್ ಉಪಯೋಗಿಸ್ಬೇಕು. ಸೊ ಡಾಟ್ ಮೈ ಸ್ಟೈಲ್ಸ್ ಕಲರ್ ಈಕ್ವಲ್ಸ್ ರೆಡ್. ಇಲ್ಲಿ ನೋಡಿದ್ರೆ ನಿಮ್ಗೆ ಕಲರ್ ರೆಡ್ ಆಗಿ ಚೇಂಜ್ ಆಯಿತು. ಈ ರೀತಿ ನೀವು ಡಿಫ್ರೆಂಟ್ ಸೆಲೆಕ್ಟರ್ಸ್ ನ ಉಪಯೋಗಿಸಬಹುದು. ಇಲ್ಲಿ ನಾನು ಫಸ್ಟ್ ಎಲಿಮೆಂಟ್ಗೆ ಎಲಿಮೆಂಟ್ ಸೆಲೆಕ್ಟರ್ ಉಪಯೋಗಿಸಿದೀನಿ, ಸೆಕೆಂಡ್ ಎಲಿಮೆಂಟ್ಗೆ ಟೈಟಲ್ ಸೆಲೆಕ್ಟರ್, ಥರ್ಡ್ ಎಲಿಮೆಂಟ್ಗೆ ಕ್ಲಾಸ್ ಸೆಲೆಕ್ಟರ್ ಉಪಯೋಗಿಸಿದೀನಿ. ಸೊ ಇದು ಮೂರೂನು ಬೇರೆ ಬೇರೆ ತರ ಉಪಯೋಗಿಸಬಹುದು. ಇದ್ರ ಜೊತೆಗೆ CSS ಅಲ್ಲಿ ಆಟ್ರಿಬ್ಯೂಟ್ ಸೆಲೆಕ್ಟರ್ಸ್, ಸೂಡೋ ಸೆಲೆಕ್ಟರ್ಸ್ ಅಂತ ತುಂಬಾನೇ ಇದೆ. ಅದೆಲ್ಲ ನಾವು ಈ ವಿಡಿಯೋದಲ್ಲಿ ಕವರ್ ಮಾಡ್ತಿಲ್ಲ. ಬೇಸಿಕ್ ಆಗಿ ಈ 3 ಸೆಲೆಕ್ಟರ್ಸ್ ನಿಮ್ಗೆ ಗೊತ್ತಿದ್ರೆ ಸಾಕು. ಸೊ ನಮ್ಗೆ ಈಗ CSS ಅಲ್ಲಿ ಸೆಲೆಕ್ಟರ್ಸ್ ನ ನಾವು ಯಾಕೆ ಉಪಯೋಗಿಸ್ತೀವಿ ಅಂತ ಗೊತ್ತಾಯ್ತಲ್ವಾ? ನೀವು ನಮ್ಮ ಕಲಿಯೋಣ ವೆಬ್ಸೈಟ್ www.kaliyona.com ನ ವಿಸಿಟ್ ಮಾಡಿದ್ರೆ ಅಲ್ಲಿ CSS ಕೋರ್ಸ್ ಜೊತೆಗೆ HTML ಮತ್ತೆ ಹಲವಾರು ಕೋರ್ಸಸ್ಗೆ ನೀವು ಫ್ರೀ ಆಗಿ ಎನ್ರೋಲ್ ಆಗಬಹುದು. ಜೊತೆಗೆ ಆ ಕೋರ್ಸ್ ನ ಕಂಪ್ಲೀಟ್ ಮಾಡಿದಾಗ ನಿಮಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.